ಮನಸ್ಸು ಮತ್ತು ಮನುಷ್ಯನ ಸಂಸ್ಕಾರ ಮನೆಯನ್ನು ಸುಂದರವಾಗಿಸ್ತದೆ. ಹೇಗೆ ಮನೆಯನ್ನು ಸುಂದರವಾಗಿಸೋದು ನೋಡೋಣ. ಅತಿಥಿ ದೇವೋ ಭವ ಅಂತ ಹೇಳ್ತಾರೆ. ಅಭ್ಯಾಗತರು ಬಂದಾಗ ಮನೆಯಲ್ಲಿ ಮೊದಲೇ ನೋಡೋದು ಮನೆಯ ಬಾಗಿಲು, ಮನೆಯ ಅಂಗಳ, ಒಂದು ರಂಗವಲ್ಲಿ, ಒಂದು ಮನೆಯ ಬಾಗಿಲಿನಲ್ಲಿ ಒಂದು ತೋರಣ ಇದ್ದರೆ ಬಂದವರಿಗೆ ಒಂದು ಅತಿಥಿ ಸತ್ಕಾರ ಮಾಡಿದಂತೆ. ತುಂಬ ಈಸಿಯಾಗಿ ಒಂದು ಬಾಗಿಲಿಗೆ ತೋರಣವನ್ನು ಮಾಡೋಣ. ಹೇಗೆ ಮಾಡೋದು ಅಂತ ಬನ್ನಿ ಕಲ್ತ್ಕೊಂಡ್ಬಿಡಿ ನನ್ನ ಜೊತೆಗೆ. 2 ಬ್ಲೌಸ್ ಪೀಸ್ ತಗೊಂಡ್ಬಿಟ್ಟೆ, ಒಂದು ಗ್ರೀನು, ಇನ್ನೊಂದು ರೆಡ್. ಸ್ವಲ್ಪ ಲೈಟು ಮತ್ತು ಡಾರ್ಕ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ 1.5 ಇಂಚು ಅಗಲ ಪಟ್ಟಿಯನ್ನು 2 ಕಲರಿಂದೂ ಬ್ಲೌಸ್ ಪೀಸ್ ಏನಿದೆಯಲ್ಲ ಸ್ಟ್ರಿಪ್ಸ್ ಥರ ಪಟ್ಟಿಯ ಥರ ಕಟ್ ಮಾಡಿ ಇಟ್ಕೊಂಡೆ. ಆಮೇಲೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು 3 ಇಂಚು ಬರುವಂತೆ ಸರಿಯಾಗಿ ಎಲ್ಲವನ್ನು ಕಟ್ ಮಾಡಿ ತಗೊಂಡ್ಬಿಟ್ಟೆ. ಅದು ಹೂವಿನ ಎಸಳು ಮತ್ತು ಎಲೆ ಮಾಡೋದಕ್ಕೆ ಮಾಡಿಕೊಂಡಿದ್ದು. ನೀವು ಕೂಡ ಇದೇ ರೀತಿ ಮಾಡಿ. ನಿಮಗೆ ಒಂದೊಮ್ಮೆ ಸೈಜಿನಲ್ಲಿ ಬೇರೆ ರೀತಿ ಬೇಕು ಅಂತಂದರೆ, ಚಿಕ್ಕದಾಗಿರಬೇಕು ಅಂತಂದರೆ 1 ಮತ್ತು 2 ಇಂಚು ಈ ರೀತಿಯಾಗಿ ತಗೋಬೋದು. ಒಂದು ಕ್ಯಾಂಡಲನ್ನು ಇಟ್ಕೊಂಡೆ. 2 ಸೈಡ್ಗೆ ಅದೇನಾಗುತ್ತೆ, ಥ್ರೆಡ್ ಹೊರಗೆ ಬರಬಾರ್ದಲ್ಲ, ಸ್ವಲ್ಪ ದೂರದಲ್ಲಿ ಕಾವು ಕೊಟ್ಟಾಗ ಥ್ರೆಡ್ ಎಲ್ಲ ಪ್ರೆಸ್ ಆಗಿಬಿಡುತ್ತೆ. ಆಮೇಲೆ 2 ಅಂಚಿನಲ್ಲಿ ಎಡ್ಜ್ನಲ್ಲಿ ಸ್ವಲ್ಪ ಕಾವು ಕೊಟ್ಟು ಸ್ವಲ್ಪ ಅದು ಕರೆದಾಗ ಅದನ್ನು ಪ್ರೆಸ್ ಮಾಡಿಬಿಟ್ಟೆ. ಈ ರೀತಿಯಾಗಿ ಒಂದಾದ ನಂತರ ಒಂದೊಂದನ್ನೇ ಮಾಡ್ಕೊಂಡ್ಬಿಟ್ಟು ಸಂಗ್ರಹ ಮಾಡಿ ಇಟ್ಕೊಂಡೆ. ಫಸ್ಟು ಕ್ಯಾಂಡಲಲ್ಲಿ ಮಾಡಿದೆ. ಆಮೇಲೆ ಅದು ತುಂಬ ಕ್ಯಾಂಡಲ್ ಬೇಕಾಗುತ್ತೆ ಅಂತೇಳಿ ಒಂದು ದೇವರದ ದೀಪವನ್ನು ಎಣ್ಣೆ ಹಾಕಿ ಇಟ್ಕೊಂಡು ಅದರೊಳಗೆ ಮಾಡಿ ಮುಗಿಸ್ಬಿಟ್ಟೆ. ನೀವು ಕೂಡ ಟ್ರೈ ಮಾಡಿ. ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ಅದನ್ನು ನಿಧಾನವಾಗಿ ಒಂದು ಸೂಜಿ ದಾರವನ್ನು ಪಣಿಸ್ಕೊಂಡ್ಬಿಟ್ಟು ಒಂದು ಥರ್ಮಾಕೋಲ್ ಪೀಸ್ ಮೇಲೆ ಅದನ್ನು ಫಿಕ್ಸ್ ಮಾಡಿ ಇಟ್ಕೊಂಡೆ. ಯಾವ ರೀತಿ ಫೋಲ್ಡ್ ಮಾಡೋದು ನೋಡಿ, 2 ಸೈಡಿಂದ ಉಲ್ಟಾ ಸೈಡ್ ಫಿಕ್ಸ್ ಮಾಡಿ ಅದನ್ನು ಉಲ್ಟಾ ಮಾಡಿ ಮಿಡಲಲ್ಲಿ ಫಿಕ್ಸ್ ಮಾಡಿ ಇಟ್ಬಿಡೋದು. ಅಂದರೆ ಸೈಜ್ ಸರಿಯಾಗಿ ಬರುತ್ತೆ, ರೌಂಡ್ ಶೇಪಲ್ಲಿ ಸರಿಯಾಗಿ ಬರುತ್ತೆ. ಮೆಥಡನ್ನು ಸರಿಯಾಗಿ ನೋಡ್ಕೊಳ್ಳಿ, ಉಲ್ಟಾ ಫಿಕ್ಸ್ ಮಾಡಿಬಿಟ್ರೆ ಆಯಿತು. ಎಷ್ಟು ಎಲೆಗಳು ಬೇಕು ನೀವು ಕೌಂಟ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಎಲ್ಲ ಹೂವಿಗೆ ಅಷ್ಟೇ ಎಲೆಯನ್ನು, ಹೂವಿಗೆ ಎಷ್ಟು ಎಸಳು ಬೇಕೋ ಅಷ್ಟೇ ಕೌಂಟ್ ಮಾಡಿ ಫಿಕ್ಸ್ ಮಾಡಿದಾಗ ಒಂದು ಕರೆಕ್ಟ್ ಸಿಸ್ಟಮೆಟಿಕ್ಕಾಗಿ ಫ್ಲವರಿಂದು ಒಂದು ಸೈಜು ಮತ್ತು ಎಲೆಗಳ ಒಂದು ಸೈಜು ಚೆನ್ನಾಗಿ ಬರುತ್ತೆ. ನೋಡೋದಕ್ಕೆ ಒಂದು ನೀಟ್ನೆಸ್ಸು ಕಂಡುಬರುತ್ತೆ. ನೀವು ಕೂಡ ಟ್ರೈ ಮಾಡಿದಾಗ ನನ್ನ ಜೊತೆ ಹಂಚ್ಕೊಳ್ಳೋದಕ್ಕೆ ಮರಿಬೇಡಿ, ಚೆನ್ನಾಗಿತ್ತು ಅಂತ ಹೇಳಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮನೆ ಬಾಗಿಲಿಗೆ ಇದನ್ನು ಮಾಡಿ ಹಾಕಿ ನೋಡಿ ಖುಷಿಪಡಿ. ನೋಡಿ ಈ ರೀತಿಗೆ ಒಂದೊಂದೇ ಫ್ಲವರನ್ನು ಪಾಸ್ ಮಾಡಿ ಮಿಡಲಲ್ಲಿ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕಾಗಿ ಏನು ಮಾಡಿದೆ, ನೀವು ಯಾವ ಕಲರಿಂದ ಬೇಕಾದರೂ ಮಣಿಯನ್ನು ಹಾಕ್ಕೊಳ್ಳಿ. ಗೋಲ್ಡನ್ ಕಲರ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಗೋಲ್ಡನ್ ಕಲರ್ದು ಹ್ಯಾಂಗ್ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಮಣಿಯನ್ನು ಹಾಕಿದೆ. ಒಂದೊಂದೇ ಈ ಫ್ಲವರ್ ಮತ್ತು ಫ್ಲವರ್ ಮಧ್ಯದಲ್ಲಿ ಒಂದು 5 ಅಥವಾ 6 ಕರೆಕ್ಟ್ ಸೈಜ್ನಲ್ಲಿ ಎಷ್ಟು ತೊಗೊಳ್ತೀವಲ್ಲ ಅಷ್ಟೇ ತೊಗೊಂಡ್ಬಿಟ್ಟು ಲಾಸ್ಟ್ ಮಣಿಯಲ್ಲಿ ಮತ್ತೆ ರೀಪಾಸ್ ಮಾಡಿ ತೊಗೊಂಡಾಗ ಅದೇನಾಗುತ್ತೆ, ಮೂವ್ ಆಗೋದಿಲ್ಲ. ಅದು ಡಿಫ್ರೆಂಟ್ ಕಲರಿಂದು 3 ಫ್ಲವರನ್ನು ಮಾಡಿದ್ವಿ. ಕೊನೆಯಲ್ಲಿ 2 ಕೊನೆಯಲ್ಲಿ ಒಂದೊಂದು, ಮಿಡಲಲ್ಲಿ ಒಂದು ಫಿಕ್ಸ್ ಮಾಡಿದಾಗ ಸುಂದರವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.